ಮೃತಪಟ್ಟವರ ಖಾತೆಗಳಿಗೂ ಕೋಟಿ ಕೋಟಿ ಗೃಹಲಕ್ಷ್ಮಿ ಹಣ ಹೋಗಿದೆ. ಮೃತ ಫಲಾನುಭವಿಗಳ ಖಾತೆಗೆ 117 ಕೋಟಿ ರೂಪಾಯಿ ಜಮೆ ಆಗಿದೆ ಅಂತೆ. ಗೃಹಲಕ್ಷ್ಮಿ ಹಣ ವಾಪಸ್ ಪಡೆಯುವುದೇ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಕೋಟಿ ಕೋಟಿ ಹಣ ವಾಪಸ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. 1000 ಅಲ್ಲ 10,000 ಅಲ್ರಿ, 117 ಕೋಟಿ ರೂಪಾಯಿ. 3,13,297 ಫಲಾನುಭವಿಗಳು ಮರಣ ಹೊಂದಿದ್ದಾರೆ. ನೋಡಿ, ಇಲ್ಲಿ ಯಾಕೋ ಅನುಮಾನ ಇದೆ ಅಲ್ವಾ? 3 ವರ್ಷದಲ್ಲಿ ಇಷ್ಟು 3 ಲಕ್ಷ ಜನ ಸತ್ತು ಬಿಟ್ರಾ ಅಂತ, ಅಥವಾ ಸತ್ತರ ಹೆಸರು ಮೇಲೆ ಏನಾದರೂ ಫೇಕ್ ಮಾಡಿದ್ರೆ ಅಂತ ಡೌಟ್ ಈಗ ನಮಗೆ. ತನಿಖೆ ಆಗಬೇಕಿದು. ಬೆಳಗಾವಿ, ತುಮಕೂರು, ಬೆಂಗಳೂರು, ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚು ಮರಣ ಹೊಂದಿದ್ದಾರೆ. ಆದರೆ ಮೃತರ ಖಾತೆಗೆ 117 ಕೋಟಿ ಹಣ ಜಮೆ ಮಾಡಿದೆ ಸರ್ಕಾರ. ಮರಣದ ಬಳಿಕವೂ 1,10,562 ಫಲಾನುಭವಿಗಳ ಖಾತೆಗೆ ಹಣ ಹೋಗಿದೆ ಅಂತೆ. ರಾಜ್ಯದಲ್ಲಿ ಒಟ್ಟು 1.24 ಕೋಟಿ ಗೃಹಲಕ್ಷ್ಮಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಹಣ ಜಮೆಯಾಗುತ್ತೆ. ಇಲ್ಲಿವರೆಗೆ ಗೃಹಲಕ್ಷ್ಮಿಯರಿಗೆ 76.951 ಕೋಟಿ ಹಣ ಪಾವತಿ ಮಾಡಿದೆ ಸರ್ಕಾರ. ಆದರೆ ಮೃತಪಟ್ಟ ಫಲಾನುಭವಿಗಳಿಗೆ ಜಮೆಯಾಗಿರುವಂಥ ಹಣ ವಾಪಸ್ ಮಾಡಲಿಕ್ಕೆ ಈಗ ಕಸರತ್ತು ನಡೀತಾ ಇದೆ. ಅಂದರೆ ವಾಪಸ್ ಹೆಂಗೆ ಮಾಡ್ತಾರೆ ಇವರು? ಯಾವ ಆಧಾರದ ಮೇಲೆ ಮಾಡ್ತಾರೆ? ಆಲ್ರೆಡಿ ಆ ಹಣವನ್ನು ಅವರು ಬಳಕೆ ಮಾಡಿಕೊಂಡಿದ್ರೆ ವಿತ್ಡ್ರಾ ಮಾಡಿಕೊಂಡು, ಅದು ಕೂಡ ಈಗ ಸವಾಲಾಗಿದೆ ಸರ್ಕಾರಕ್ಕೆ. 2,000 ರೂಪಾಯಿ ಕೊಡಿ, ವಾಪಸ್ ಕೊಡಿ ಅಂತ ಕೇಳೋಕ್ಕಾಗುತ್ತಾ? ಹಾಗಾಗಿಯೇ ಈಗ ಆಗಿರುವಂಥ ಒಂದು ನಿರ್ಲಕ್ಷ್ಯ ಏನಿದೆ ಅದು ಮುಂದೆ ಆಗಬಾರ್ದು. ಅಧಿಕಾರಿಗಳ ಮಟ್ಟದಲ್ಲಿ ಇಲ್ಲಿ ಎಡವಟ್ಟಾಗಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಬ್ಯಾಂಕ್ನವರು ಕೂಡ ಇದರಲ್ಲಿ ಏನಾದರೂ ಶಾಮೀಲಾಗಿದ್ದಾರಾ ಅದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ. ಯಾಕಂದರೆ 117 ಕೋಟಿವರೆಗೂ ಇಲ್ಲಿ ಟ್ರಾನ್ಸಾಕ್ಷನ್, ಅಂದರೆ ಅಷ್ಟು ಮೊತ್ತದ ಒಂದು ಹಣ ಜಮೆ ಆಗಿದೆ ಅಂತ ಹೇಳಿದ್ರೆ ಫೇಕನ್ನು ಕ್ರಿಯೇಟ್ ಮಾಡಿರುವಂಥ ಸಾಧ್ಯತೆಗಳಿದ್ದಾವೆ.